ಸಂಜೆ ಟೈಮಲ್ಲಿ ಹಸ್ಬೆಂಡ್ ಮನೆಗೆ ಬಂದಾಗ ಈ ರೀತಿ ಈರುಳ್ಳಿ ಪಕೋಡನ ಮಾಡಿಕೊಟ್ಟು ನೋಡಿ 100% ಡೈಲಿ ಮಾಡಿಸ್ಕೊಂಡು ತಿಂದೇ ತಿಂತಾರೆ. ಇದರಲ್ಲಿ ಒಂದೆರಡು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಕೂಡ ಆ್ಯಡ್ ಮಾಡಿದ್ದೀವಿ. ಬನ್ನಿ ಯಾವ ರೀತಿ ಮಾಡೋದಂತ ನೋಡ್ಕೊಂಡು ಬರೋಣ. ಮೊದಲಿಗೆ ನಾನು ಇಲ್ಲಿ ಒಂದು 3 ಮೀಡಿಯಮ್ ಸೈಜ್ ಈರುಳ್ಳಿನ ತೊಗೊಂಡಿದ್ದೀನಿ. ಈ ರೀತಿ ನಾರ್ಮಲ್ ಮೀಡಿಯಮ್ ಸೈಜ್ನ ಈ ರೀತಿ ಮಧ್ಯದಲ್ಲಿ ಯೆಲ್ಲೋ ಕಲರ್ ಇರುತ್ತಲ್ವ ಅದನ್ನು ಕಟ್ ಮಾಡಿಕೊಂಡು ಈ ರೀತಿ ಸ್ಲೈಸ್ ಆಗಿ ಕಟ್ ಮಾಡ್ಕೊಳ್ಳೋಣ. ಈರುಳ್ಳಿನ ಇದನ್ನು ಭಾಳ ತೆಳುವಾಗಿ ಕೂಡ ಕಟ್ ಮಾಡ್ಕೊಳ್ಳೋದು ಬೇಡ. ಈ ರೀತಿ ನಾರ್ಮಲ್ ನಾ ಯಾವ ಸೈಜಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಲ್ವ ಆ ರೀತಿ ಕಟ್ ಮಾಡಿಕೊಂಡು ಮೂರೂ ಸ್ಲೈಸಾಗಿ ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡ್ಕೊಂಡ ತಕ್ಷಣ ಇದನ್ನು ಈ ರೀತಿ ಕೈಯಲ್ಲಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಈ ರೀತಿ ಸ್ಮ್ಯಾಶ್ ಮಾಡೋದ್ರಿಂದ ಈರುಳ್ಳಿ ಚೆನ್ನಾಗಿ ನೀರು ಬಿಟ್ಕೊಳ್ಳುತ್ತೆ, ಹಾಗೆ ರುಚಿ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಈ ರೀತಿ ನಾವು ಮಾಡೋದ್ರಿಂದ ನೋಡ್ತಾ ಇರ್ಬೋದು ಕೈಯೆಲ್ಲ ಎಷ್ಟು ನೀರಾಗಿದೆ, ಅಷ್ಟು ಈರುಳ್ಳಿ ಚೆನ್ನಾಗಿ ನೀರು ಬಿಟ್ಟರೆ ಚೆನ್ನಾಗಿ ಪಕೋಡ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನಂತರ ಇವಾಗ ಅದನ್ನು ಒಂದು ಬೌಲಿಗೆ ಶಿಫ್ಟ್ ಮಾಡ್ಕೊಳ್ಳೋಣ. ನಂತರ ಅದಕ್ಕೆ ನಾನು ಕಲ್ಲಲ್ಲಿ ಕುಟ್ಟಿಟ್ಕೊಂಡಿರುವಂತಹ ಒಂದು ಹಸಿ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಹಾಗೆ ಕೈಯಲ್ಲಿ ತಿಕ್ಕಿ ಹಾಕ್ಕೊಂಡಿರುವಂತಹ 1 ಸ್ಪೂನ್ ಅಜ್ವೈನ, ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು 5 ರಿಂದ 6 ಕರಿಬೇವಿನ ಎಲೆಗೆ, ಹಾಗೆ ಸ್ವಲ್ಪ ಜಾಸ್ತಿನೇ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಳಿ, ತುಂಬ ರುಚಿ ಚೆನ್ನಾಗಿ ಬರುತ್ತೆ. 1 ಸ್ಪೂನ್ ಬಿಳಿ ಎಳ್ಳನ್ನು ಹಾಕೊಂಡು ನೋಡಿ ತುಂಬಾ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹಾಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿ, 1 ಚಿಟಿಕೆ ಸೋಡಾನ ಹಾಕ್ಕೊಳ್ತಾ ಇದ್ದೀನಿ. ತುಂಬಾ ಗರಿ ಗರಿಯಾಗಿ ಬರುತ್ತೆ. ಹಾಗೆ ರುಚಿಗೆ ಎಷ್ಟು ಬೇಕಾಗುತ್ತೆ ಖಾರನ ಹಾಕ್ಕೊಳ್ಳಿ. ನಾನು ಇಲ್ಲಿ 1 ಸ್ಪೂನ್ ಆಗುವಷ್ಟು ಖಾರನ ಹಾಕ್ಕೊಂಡಿದ್ದೀನಿ. 1 ಬೌಲ್ ಆಗುವಷ್ಟು ಕಡಲೆ ಹಿಟ್ಟು, 1.5 ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ. ಅಕ್ಕಿ ಹಿಟ್ಟಿಲ್ಲ ಅಂದರೆ ನೀವು ಕಾರ್ನ್ ಫ್ಲೋರ್ ಕೂಡ ಹಾಕ್ಕೊಳ್ಬೋದು. ಕಾರ್ನ್ ಫ್ಲೋರ್ ಹಾಕೊಂಡ್ರೂ ಕೂಡ ತುಂಬಾ ಸ್ಟ್ರಾಂಗ್ ಆಗಿನೇ ಕ್ರಿಸ್ಪಿಯಾಗಿ ಬರುತ್ತೆ. ಇವಾಗ ಎಲ್ಲ ಪದಾರ್ಥಗಳನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಈರುಳ್ಳಿ ಹಿಟ್ಟು ಎಲ್ಲ ನಾವು ಹಾಕೊಂಡಿರೋ ಪದಾರ್ಥಗಳು ಕಂಪ್ಲೀಟಾಗಿ ಎಲ್ಲವೂ ಮಿಕ್ಸ್ ಆಗಬೇಕು. ನಂತರ ಇವಾಗ 1 ಸ್ಪೂನ್ ಆಗುವಷ್ಟು ನಾನು ಇಲ್ಲಿ ನೀರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೀರನ್ನು ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಈರುಳ್ಳಿ ಬೇಗನೆ ನೀರು ಬಿಡಲಿಕ್ಕೆ ತುಂಬಾ ಸಹಕಾರಿಯಾಗಿರುತ್ತೆ. ಜಾಸ್ತಿ ನೀರೆಲ್ಲ ಹಾಕೊಳ್ಳೋ ಹಾಗಿಲ್ಲ. ಜಾಸ್ತಿ ನೀರು ಹಾಕ್ಕೊಂಡ್ರೆ ಹಿಟ್ಟಿಟ್ಟು ಕ್ರಿಸ್ಪಿನೆಸ್ ಬರೋದಿಲ್ಲ. ಜಸ್ಟ್ 1-2 ಸ್ಪೂನ್ ಆಗುವಷ್ಟು ನಾವು ನೀರನ್ನು ಹಾಕ್ಕೊಂಡ್ರೆ ಸಾಕು. ಜಸ್ಟ್ ಈರುಳ್ಳಿ ನೀರು ಬಿಟ್ಟರೆ ಸಾಕು. ಆಗ ಇವಾಗ ನೋಡ್ತಾ ಇರ್ಬೋದು ಈರುಳ್ಳಿ ಎಲ್ಲ ಯಾವ ರೀತಿ ನೀರು ಬಿಟ್ಕೊಳ್ತಾ ಇದೆ ಅಂತ. ಜಸ್ಟ್ 2 ಸ್ಪೂನ್ ಆಗೋಷ್ಟು ನೀರನ್ನು ಮಾತ್ರನೇ ನಾನಿಲ್ಲಿ ಹಾಕ್ಕೊಂಡಿರೋದು. ಈ ರೀತಿ ಕೈಯಲ್ಲಿ ಚೆನ್ನಾಗಿ ಇದನ್ನು ಸ್ಮ್ಯಾಶ್ ಮಾಡ್ಕೋಬೇಕು. ಈರುಳ್ಳಿಯಲ್ಲಿರುವಂಥ ಎಲ್ಲ ನೀರು ಕಂಪ್ಲೀಟಾಗಿ ಬಿಡಬೇಕು. ಈ ರೀತಿ ನಾವು ಕೈಯಲ್ಲಿ ಏನಿಲ್ಲ ಅಂದರೂ ಒಂದು 5 ರಿಂದ 8 ನಿಮಿಷಗಳ ಕಾಲ ಇದನ್ನು ಈ ರೀತಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಲಾಸ್ಟಲ್ಲಿ ನಾನು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಲಿಂಬೆಯನ್ನು ಹಾಕ್ಕೊಂಡಿದ್ದೀನಿ. ಲಿಂಬೆಯನ್ನು ಹಾಕ್ಕೊಳ್ಳೋದ್ರಿಂದ ಖಾರವಾಗಿ ಹುಳಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ಒಂದ್ಸತಿ ನೀವು ಮನೆಯಲ್ಲಿ ಈ ರೀತಿ ಪಕೋಡ ಆಗಿರ್ಬೋದು, ಯಾವುದೇ ರೀತಿ ಬಜ್ಜಿಗಳನ್ನ ಮಾಡ್ತಾ ಇದ್ದೀರಾ ಅಂದರೆ ಈ ರೀತಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಲಿಂಬೆಯನ್ನು ಹಾಕ್ಕೊಂಡು ನೋಡಿ ತುಂಬಾ ರುಚಿ ಚೆನ್ನಾಗಿ ಬರುತ್ತೆ. ನಂತರ ಇವಾಗ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ ನಾನು. ಇವಾಗ ಒಂದು 5 ನಿಮಿಷ ಇದನ್ನು ಹಿಟ್ಟನ್ನು ನೆನಲಿಕ್ಕೆ ಬಿಟ್ಬಿಡೋಣ. ಜಸ್ಟ್ ಒಂದು 5 ಮಿನಿಟ್ಸ್ ಆದರೆ ಸಾಕು. ಇವಾಗ 5 ನಿಮಿಷ ಆದಮೇಲೆ ನಿಮಗೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಯಾವ ರೀತಿ ಆಗಿದೆ ಅಂತ. ಈರುಳ್ಳಿ ಕಂಪ್ಲೀಟಾಗಿ ನೀರು ಬಿಟ್ಕೊಂಡು ಎಲ್ಲ ಚೆನ್ನಾಗಾಗಿದೆ. ಇವಾಗ ಇದನ್ನು ಎಣ್ಣೆ ಕಂಪ್ಲೀಟಾಗಿ ಕಾದಿದೆ. ಇವಾಗ ಎಣ್ಣೆಗೆ ಹಾಕ್ಕೊಳ್ಳೋಣ. ಈ ರೀತಿ ಸ್ವಲ್ಪ ಅಗಲವಾಗಿಯೇ ಹಾಕ್ಕೊಳ್ಳಿ ಪಕೋಡನ, ತುಂಬಾ ಚೆನ್ನಾಗಿ ಬರುತ್ತೆ. ನಿಮಗೆ ಇದರಲ್ಲಿ ಅದೇ ರೀತಿ ಶೇಪ್ ಹಾಕ್ಕೋಬೇಕು, ಇದೇ ರೀತಿ ಶೇಪ್ ಬರಬೇಕು ಅಂತೇನಿಲ್ಲ. ಈರುಳ್ಳಿ ಪಕೋಡ ಅಂದರೆ ನಮಗೆ ಯಾವ ರೀತಿ ಕೈಯಲ್ಲಿ ಹಿಟ್ಟನ್ನು ತೊಗೊಂಡು ಹಾಕ್ತೀವಿ ಅದೇ ರೀತಿ ಶೇಪ್ ಅದು ಇರೋದು. ಈ ರೀತಿ ಕಂಪ್ಲೀಟಾಗಿ ಎಣ್ಣೆ ಕಾದಾದಮೇಲೆ ಮೀಡಿಯಮ್ ಟು ಲೋ ಫ್ಲೇಮ್ನ ಇಟ್ಕೊಳ್ಳಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಕ್ರಿಸ್ಪಿ ಆಗೋವರೆಗೂ. ಕಂಪ್ಲೀಟಾಗಿ ಕ್ರಿಸ್ಪಿಯಾಗಿರುತ್ತೆ. ನೋಡ್ತಾ ಇರ್ಬೋದು ಇವಾಗ ಒಂದು 80% ಇದು ಬೆಂದೋಗಿದೆ. ಸೈಡಲ್ಲಿ ತಿರುಗಿಸಿ ಇದನ್ನು ಫ್ರೈ ಮಾಡ್ಕೊಂಡು ಈ ರೀತಿ ಎಣ್ಣೆಯಿಂದ ತೆಗೆದುಬಿಡೋಣ. ನಂತರ ಇವಾಗ ಸೆಕೆಂಡ್ ಬ್ಯಾಚ್ ಕೂಡ ನಾನು ಅದೇ ರೀತಿಯೇ ಹಾಕ್ಕೊಂಡು ಮೀಡಿಯಮ್ ಟು ಲೋ ಫ್ಲೇಮ್ನ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದನ್ನು ಎಣ್ಣೆಯಿಂದ ಹೊರಗೆ ತೆಗಿತೀನಿ. ಇವಾಗ ಮೇಲ್ಗಡೆ ಹಾಗೆ ಅದಕ್ಕೆ ಎಣ್ಣೆಯಲ್ಲಿ ಕರಿಬೇವಿನ ಎಲೆನ ಹಾಕ್ಕೊಂಡು ತಿಂದು ನೋಡಿ, ತುಂಬಾ ರುಚಿ ಚೆನ್ನಾಗಿರುತ್ತೆ. ಇವಾಗ ನೋಡ್ತಾ ಇರ್ಬೋದು ನಾನು ಮಾಡಿರುವಂತಹ ಈರುಳ್ಳಿ ಪಕೋಡ ಯಾವ ರೀತಿ ಕಾಣ್ತಾ ಇದೆ ಅಂತ. ಮನೇಲಿ ಟ್ರೈ ಮಾಡಿ ಹೇಳಿ ಯಾವ ರೀತಿ ಬಂತು ಅಂತ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ಬೈ ಫ್ರೆಂಡ್ಸ್.